ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ದೇಶದಿಂದ ಹಿಡಿದು ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಗಳು. ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ನಾಶವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದ್ರ ಜೊತೆಗೆ ರಾಜಕೀಯ ತಿರುವು ಕೂಡ ಈ ಒಂದು ಹೋರಾಟಗಳು ಪಡೆದುಕೊಳ್ತಾ ಇದೆ. ನಮ್ಮ ಜೊತೆ ಭರತ್ ಅನ್ನುವಂಥ ವಿದ್ಯಾರ್ಥಿ ಇದ್ದಾರೆ, ಆತನು ಕೂಡ ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದಾನೆ. ಆತನು ಕೂಡ ಕೇಳ್ತಾ ಹೋಗ್ತೇನೆ ನಾನು, ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಈಗೆಲ್ಲ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ನಿಮಗೆ ನೀಟ್ ಎಕ್ಸಾಮ್ ಈಗ ಆಗ್ತಾ ಇರುವಂತ ಸ್ಥಿತಿ ನೋಡಿದ್ರೆ? ಸರ್ ಆಕ್ಚುಲಿ ಸ್ಥಿತಿ ನೋಡಿದ್ರೆ ಸ್ಟೂಡೆಂಟ್ಸ್ ಎಲ್ಲ ನಮ್ಗೆ ಇಂಡಿಯಾದಲ್ಲಿ ಇರೋದೇ ತಪ್ಪು ಅನ್ಸ್ಬಿಟ್ಟಿದೆ ಸರ್. ಇಷ್ಟೆಲ್ಲ ಕಷ್ಟಪಟ್ಟು ನಾವು 2 ವರ್ಷ ಓದಿ ನಾವು ಕಷ್ಟಪಟ್ಟು ಡಾಕ್ಟರ್ ಆಗ್ಬೇಕಂತ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಿಟ್ಟು ಓದ್ತಾ ಕೂತ್ಕೊಂಡು ಆದರೂ ಆಗಿಲ್ಲ ಅಂದರೆ ತುಂಬ ನೋವಾಗುತ್ತೆ ಸರ್. ಅದು ಕಷ್ಟಪಟ್ಟು ಓದಿರ್ತೀವಿ, ಆಮೇಲೆ 2 ವರ್ಷ ಫುಲ್ಲು ಎಲ್ಲ ಫಾಕಸ್ ನಮ್ದು ಏನೇನು ಆಟ ಸ್ಟಡೀಸ್ ಎಲ್ಲ ಬಿಟ್ಟು ಬರೀ ಸ್ಟಡೀಸ್ ಅಂತ ಫೋಕಸ್ ಮಾಡ್ತಿರ್ತೀವಿ. ಅದಾಗಿಲ್ಲ ಅಂದರೂ ಕೆಲವ್ರು ಯಾರೋ ಮಾಡಿರೋ ತಪ್ಪುಗೆ ಸರ್ ಎಲ್ಲರೂ ಶಿಕ್ಷೆ ಅನ್ಸೋದು ತುಂಬ ತಪ್ಪು ಸರ್. ಅವ್ರು ದುಡ್ಡು ಮಾಡ್ಕೊಳಕ್ಕೋಸ್ಕರ ಏನೋ ಮಾಡ್ತಾರೆ, ಬಟ್ ಅದರಿಂದ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ತುಂಬ ಹೊಡೆತ ಬಿದ್ದಿದೆ ಅಂತ. ಒಬ್ಬ ನೀಟ್ ಎಕ್ಸಾಮ್ ಮಿಡಲ್ ಕ್ಲಾಸ್ ನೀಟ್ ಎಕ್ಸಾಮ್ಗೆ ತಯಾರಿ ಹೇಗಿರುತ್ತೆ, ಆತನಿಗೆ ಅದು ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಿರುತ್ತೆ? ಸರ್ ನೀಟ್ ಎಕ್ಸಾಮ್ ಅಂದರೆ ಇದು ಆ್ಯಕ್ಚುಲಿ UPSC ಥರನೇ ಸರ್. ಮಾರ್ನಿಂಗ್ 14 ಅವರ್ಸ್ ಸ್ಟಡೀಸ್ ಇರುತ್ತೆ, 16 ಅವರ್ಸ್ ಸ್ಟಡೀಸ್ ಇರುತ್ತೆ. ನಾವು ಕುತ್ಕೊಂಡು ಬರೀ ಓದ್ತಾನೆ ಇರ್ಬೇಕು ಸರ್. ಓದೋದು ಬಿಟ್ಟು ಬೇರೆ ಆಟ ಊಟ ಫೋನು ಮೊಬೈಲ್ ಎಲ್ಲ ಬಿಟ್ಬಿಟ್ಟು ಬರೀ ಓದ್ತಾನೆ ಇರ್ಬೇಕು ಸರ್. ಪ್ಲಸ್ ನಮ್ಮ +2 ಬೋರ್ಡ್ಸ್ ಬೇರೆ ಇರುತ್ತೆ ಸರ್. ಅದ್ರ ಮೇಲೆ ಫೋಕಸ್ ಮಾಡಬೇಕಂದ್ರೆ ನಾವೆಲ್ಲ ಬಿಟ್ಟಿರಬೇಕು. ಆಲ್ಮೋಸ್ಟ್ ಫುಲ್ ಬರೀ ಸ್ಟಡೀಸ್ ಮೇಲೆ ಕೊಟ್ಟಿರ್ತೀವಿ 2 ಇಯರ್ಸು. ಬಟ್ ಅಂದ್ರೂ ಅಷ್ಟೆಲ್ಲ ಕಷ್ಟಪಟ್ಟು ಹೋದ್ರೂ ಪೇಪರ್ ಲೀಕ್ ಅಂತ ಹೇಳ್ತಾರೆ, ಇನ್ನು ಮತ್ತೆ ಎಕ್ಸಾಮ್ ಅಂತ ಹೇಳ್ತಾರೆ. ಅದರಲ್ಲೂ 22 ಲಕ್ಷ ಜನ ಬರೋ ಬರೀ 1 ಲಕ್ಷ ಫ್ರೀ ಸೀಟ್ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತಾ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು? ಅಂದ್ರೆ 2018ರಿಂದನೂ ಪೇಪರ್ ಲೀಕ್ಗಳು ಆಗ್ತಾನೆ ಇದಾವೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಇದು ಆರೋಪ. ಹಂಗಾಗಿ ದೆಹಲಿಯ ಜಂತರ್ ಮಂತರ್ ಇಂದ ಹಿಡಿದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕೂಡ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ಸರ್, ಆ ಗೌರ್ಮೆಂಟು ಏನು ಮಾಡ್ತೀರ ನಮಗಂತೂ ಗೊತ್ತಿಲ್ಲ ಸರ್. ಅವ್ರ ಪಾಡಿಗೆ ಅವ್ರು ದುಡ್ಡು ಮಾಡ್ಕೊಳಕ್ಕೆ ಏನೋ ಮಾಡ್ಕೊತಿರ್ತಾರೆ. ನಾವು ನಮ್ಮ ಸ್ಟೂಡೆಂಟ್ಸ್ ಮೇಲೆ ಅದು ಪ್ರಭಾವ ಬೀರ್ತಿದೆ. ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿ ನೋಡಿದ್ರೆ ಬರೀ ನೀಟ್ ಬದಲು ಬೇರೆ ಥರ ಎಲ್ಲ ಪ್ರೊಟೆಸ್ಟ್ ತೊಗೊಂಡು ಹೋಗ್ತಿದ್ದಾರೆ. ಅದನ್ನು ಪೇಪರ್ ಅಂತೂ ಅವ್ರು ಅಲ್ಲೇ ರೀನೀಟ್ ಮಾಡಾಯ್ತು, ಎಲ್ಲ ಮಾಡಾಯ್ತು, ಇನ್ನು ಏನಕ್ಕೆ ಸಿಕ್ಕಿಲ್ಲ ಸ್ಟೂಡೆಂಟ್ಗಂತೂ ಏನೋ ಉಪಯೋಗ ಅಂತೂ ಆಗ್ತಿಲ್ಲ ಸರ್. ಈಗ ಅದು ಒಂದು ವೇಳೆ ಹಂಗಾಗುತ್ತಂತ ನಿಮ್ಮ ಭರವಸೆ ಇದೆಯಾ ಇಲ್ವಾ? ಇಲ್ಲ ಸರ್, ನಂಗೆ ಇಂಡಿಯನ್ ಗೌರ್ಮೆಂಟ್ ಮೇಲೆ ನಂಬಿಕೆನೇ ಇಲ್ಲ ಅಂದ್ಕೊಳ್ಳಿ. ಯಾವ್ದೋ ಒಂದು ಕೇಸ್ ಬೇಕು ಅಂದ್ರೂ ಆಲ್ಮೋಸ್ಟ್ ಇಟ್ಟು 10 ವರ್ಷ ತೊಗೊಳುತ್ತೆ ಒಂದು ಕೇಸ್ ಸಾಲ್ವ್ ಆಗಬೇಕಂದ್ರೆ. ಅಂಥದ್ರಲ್ಲಿ ನಮಗೋಸ್ಕರ ಅವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಮಾಡಿದ್ರು ಏನು ಸರ್ ಮಾಡ್ತಾರೆ? ಮ್ಯಾಕ್ಸಿಮಮ್ಮು ಪೇಪರ್ ಲೀಕ್ ಮಾಡಿದ್ರು ಹಿಡ್ಕೊತಾರೆ, ಅವ್ರು ಶಿಕ್ಷೆ ಮಾಡ್ತಾರೆ, ಮತ್ತು ಇನ್ನೊಂದು ಎಕ್ಸಾಮ್ ಬರೀತಾರೆ ಅಂತಾರೆ. ನಾವು 2 ವರ್ಷ ಕಷ್ಟಪಟ್ಟು ಓದೋದೇ ವೇಸ್ಟ್ ಅಲ್ಲ ಸರ್ ಅಲ್ಲಿ. ಹಂಗಾಗಿ ಅದು ನನಗಂತೂ ನಂಬಿಕೆ ಇಲ್ಲ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬರ್ದೇ ಹೊರತು ಪುಸ್ತಕದಲ್ಲಿದೆ, ರಿಯಲ್ ಲೈಫಲ್ಲಂತೂ ತಗೊಂತಿಲ್ಲ ಸರ್ ಅವರು. ಇಲ್ಲಿ ಕೂಡ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ ಎಲ್ಲ ವಿದ್ಯಾರ್ಥಿಗಳು. ನೀವು ಕೂಡ ಏನಾದರೂ ಹೋಗಿದ್ರಾ ಫ್ರೀಡಂ ಪಾರ್ಕ್? ಹೋಗಿ ಬಂದಿದೆ ಸರ್, ನೋಡಿದೆ. ಇಲ್ಲೂ ಒಂಥರ ಸ್ವಲ್ಪ ನೀಟಾಗಿ ಮಾಡ್ತಿದೆ ಸರ್, ಬಟ್ ಯಾರೂ ಅದಕ್ಕೆ ಪ್ರತಿಕ್ರಿಯೆ ಅಷ್ಟು ಕೊಡ್ತಾ ಇಲ್ಲ. ಸುಮ್ಮನೆ ಅವ್ರು ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಹೋಗ್ತಾ ಇದ್ದಾರೆ. ನಮಗೆ ಬೇಜಾರಾಗ್ಬಿಟ್ಟಿದೆ ಸರ್. ಏನು ಮಾಡಿದ್ರು ಅಷ್ಟೇ ನಮ್ಮ ಸಿಸ್ಟಮ್, ಇಂಡಿಯನ್ ಗೌರ್ಮೆಂಟ್ ಸಿಸ್ಟಮೇ ಅಷ್ಟು. ಏನೋ ಮಾಡೋಕೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಸರ್. ಇದು ನೀಟ್ ಎಕ್ಸಾಮ್ ಬರೆದಿರುವಂತಹ ಭರತ್ ಅನ್ನುವಂಥ ವಿದ್ಯಾರ್ಥಿಯ ಒಂದು ಮಾತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಡತನದಲ್ಲಿ ನಾವು ಬದುಕಿ ಒಂದು ನೀಟ್ ಎಕ್ಸಾಮ್ಗೆ ಬಹಳ ಒಂದು ಶ್ರಮ ಪಟ್ಟು ನಾವು ಈ ಒಂದು ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ಕೊಂಡಿರ್ತೀವಿ. ಆದರೆ ಕೊನೆಯ ಕ್ಷಣದಲ್ಲಿ ಏನಾಗಿರುತ್ತೆ, ಎಕ್ಸಾಮ್ ಬರೆದ ನಂತರ ಪೇಪರ್ ಲೀಕ್ ಅಂತ ಬರುತ್ತೆ. ಅವಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಅನ್ನುವಂಥದ್ದು. ಈ ರೀತಿ ಲೀಕ್ ಆಗೋದನ್ನ ಮೊದಲಿಗೆ ತಪ್ಪಿಸಬೇಕು, ಯಾಕಂದ್ರೆ ನಮ್ಮಲ್ಲಿ ಬದಲಾವಣೆಗಳಾಗಬೇಕು ಅನ್ನುವಂಥದ್ದು ನೀಟ್ ಎಕ್ಸಾಮ್ ಬರೆದಿರುವಂತಹ ಭರತ್ ಅವರ ಒಂದು ಮಾತು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.